Jai Shri Gurudev. This is Nandish, lecturer in biology, BGS PU College, Magadi. Very good morning, students. I hope you people are studying well. Okay. Last class we are discussed about development of male gametophyte. Okay. Then very important, use and disuse or drawbacks of pollen grains. Okay, whether it is the pollen grains, how to cause or impact of human health. Okay, then benefits of pollen grains like pollen tablets and supplements and syrups. Okay, then very important, we are discussed about female reproductive part of the flower, nothing but it is gynoecium. Okay, the individual of gynoecium is called pistils. Okay, pistil ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. Then this pistil consisting of very important three parts like stigma, style and ovary. Okay, then we are also discussed about finally the structure of megasporangium. Megasporangium is also called as ovule. Okay, like this megasporangium consisting of following parts like funicle, raphe and hilum, and very important layer like structure, it is integument and micropyle and chalaza, the opposite part of the micropyle, it is chalazal end. And very important parts in the megasporangium, it is nucellus, not nucleus, nucellus, and finally embryo sac. Okay, then ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಓದು ಓದು ಓದು, ಯಾಕಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಎದುರುತ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮ ಶತ್ರುಗಳು ಅಂತ ಯಾರಿದ್ದಾರೋ ಅವ್ರಿಗೆ ನೀವು ಏನು ರಿವೆಂಜ್ನ ತೀರಿಸ್ಕೊಳ್ಬೇಕಾಗಿಲ್ಲ. ಯಾಕಂದರೆ ಈ ಒಂದು ಓದು ಅನ್ನೋ ಹ್ಯಾಬಿಟ್ನ ರೂಢಿಸ್ಕೊಂಡ್ರೆ ಮಾತ್ರ ಸಾಕಷ್ಟು ಜ್ಞಾನನ ಪಡ್ಕೋತೀರಾ. ಓಕೆ, ಈ ಬುಕ್ಕಿಂದ ತುಂಬ ಲೈಫ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಈ ನಾಲೆಡ್ಜಿಂದ ನಿಮ್ಮ ಲೈಫಲ್ಲಿ ಏನು ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ಈಸಿಯಾಗಿ ನೀವು ಆಗ್ತೀರಾ. ಯಾಕಂದರೆ ಈ ಓದಿಗೆ ಅಷ್ಟು ಶಕ್ತಿ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಯು ವಿಲ್ ಚೆಕ್ ಇಟ್ ಇನ್ ಗೂಗಲ್, ಯಾರ್ಯಾರು ದೊಡ್ಡ ದೊಡ್ಡ ಸಾಧನೆನ ಮಾಡಿದಾರೋ, ಫಾರ್ ಎಕ್ಸಾಂಪಲ್ ಬಿಲ್ ಗೇಟ್ಸ್ ಇರ್ಬೋದು, ರತನ್ ಟಾಟಾ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ಸ್ಟೀವ್ ಜಾಬ್ಸ್ ಇರ್ಬೋದು. ಓಕೆ, ಆ್ಯಂಡ್ ಎಲಾನ್ ಮಸ್ಕ್ ಇರ್ಬೋದು. ಇವರೆಲ್ಲ ತುಂಬ ಬುಕ್ಸ್ಗಳು, ಕ್ವಿಂಟಲ್ ಗಟ್ಟಲೆ ಬುಕ್ಸ್ಗಳನ್ನ ಓದಿದ್ದಾರೆ. ಅದಕ್ಕೋಸ್ಕರ ಅಷ್ಟು ನಾಲೆಡ್ಜ್ ಪಡ್ಕೊಂಡು ಅಷ್ಟು ಸಾಧನೆನ ಮಾಡಿದ್ದಾರೆ. ಸೊ ನೀವು ಅಷ್ಟೇ ಈ ಓದೋದನ್ನ ಸುಮ್ಮನೆ ಎಕ್ಸಾಮ್ಗೋಸ್ಕರ ಓದೋದಲ್ಲ, ಇನ್ನು ನಿಮ್ಮ ಲೈಫ್ ಲಾಂಗ್ ಓದ್ಕೊಳ್ತಾ ಹೋಗಬೇಕು, ಲೈಫ್ ಲಾಂಗ್ ನಾಲೆಡ್ಜ್ನ ಪಡ್ಕೋತಾ ಹೋಗಬೇಕು. ಅದಕ್ಕೋಸ್ಕರ ಈ ಓದೋದಕ್ಕೆ ಅಷ್ಟು ಶಕ್ತಿ ಇದೆ. ದಯವಿಟ್ಟು ಎಲ್ಲರೂ ಓದೋದನ್ನ ಹ್ಯಾಬಿಟಾಗಿ ತಗೊಳ್ಳಿ. ಇವಾಗ ಯಾವುದೇ ಒಂದು ಬುಕ್ ಸಿಕ್ಕಿದ್ರೂ ಅದನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓದೋದ್ರಿಂದ ತುಂಬ ನಾಲೆಡ್ಜು, ತುಂಬ ವಿಷಯಗಳನ್ನ ತಿಳ್ಕೊತೀರಾ. ಓಕೆ, ಸ್ಟೂಡೆಂಟ್ಸ್, ನಾವು ಲೆಟ್ಸ್ ವಿ ಡಿಸ್ಕಸಿಂಗ್ ಅಬೌಟ್ very important concept, megasporogenesis. Okay, megaspore. Okay, and genesis nothing but production or formation. What do you mean by megasporogenesis? Megasporogenesis nothing but the process of formation of haploid megaspore. Okay, the process of formation of haploid megaspore from diploid megaspore mother cell by the meiosis. It is called megasporogenesis. 1 marks question ಕೇಳ್ತಾರೆ, ಡಿಫೈನ್ ಮೆಗಾಸ್ಪೋರೋಜೆನೆಸಿಸ್ ಅಂತ ಕೇಳಿದ್ರೆ, ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ ಫ್ರಮ್ ಡಿಪ್ಲಾಯ್ಡ್ ಮೆಗಾಸ್ಪೋರ್ ಮದರ್ ಸೆಲ್ ಡ್ಯೂರಿಂಗ್ ಮಿಯೋಸಿಸ್ ಆರ್ ಬೈ ಮಿಯೋಸಿಸ್. ಇಟ್ ಈಸ್ ಕಾಲ್ಡ್ ಮೆಗಾಸ್ಪೋರೋಜೆನೆಸಿಸ್ ಅಂತ ಹೇಳ್ತಾರೆ. ಓಕೆ, ಯಾವ ಥರ ಈ ಮೆಗಾಸ್ಪೋರೋಜೆನೆಸಿಸ್, ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ ಅಂತ ಅಂದರೆ, ದ ಇನ್ಸೈಡ್ ದ ಓವ್ಯೂಲ್ಸ್ ಜನರಲಿ ಡಿಫ್ರೆನ್ಶಿಯೇಟ್ಸ್ ಎ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇನ್ ದ ಮೈಕ್ರೋಪೈಲರ್ ರೀಜನ್ ಆಫ್ ದ ನ್ಯೂಸೆಲಸ್. ಓಕೆ, ಅದು ನಾವು ನೆಕ್ಸ್ಟು ಹೇಳ್ತೀನಿ, ಡಯಾಗ್ರಾಮ್ ತೋರಿಸಿ. ಏನಿಲ್ಲ, ಓವ್ಯೂಲ್ಸ್ ಒಳಗಡೆ ಏನಿರುತ್ತೆ, ಚಲಾಜಲ್ ಎಂಡ್ ಇರುತ್ತೆ ಆ್ಯಂಡ್ ಮೈಕ್ರೋಪೈಲರ್ ಎಂಡ್ ಅಂತ ಇರುತ್ತೆ.
ಬಟ್ ಈ ಮೈಕ್ರೋಪೈಲರ್ ಎಂಡ್ ರೀಜನಲ್ಲಿ ಒಂದು ಬಿಗ್ ಸೆಲ್ ಇರುತ್ತೆ. ಆ ಬಿಗ್ ಸೆಲ್ನ ಏನಂತ ಕರೀತಾರೆ ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳ್ತಾರೆ. ಈ ಮೆಗಾಸ್ಪೋರ್ ಮದರ್ ಸೆಲ್ಲಿಂದನೇ ಈ ಮೆಗಾಸ್ಪೋರ್ ಫಾರ್ಮೇಷನ್ ಆಗೋದು. ಓಕೆ, ದ ಓವ್ಯೂಲ್ಸ್ ಜನರಲಿ ಡಿಫ್ರೆನ್ಶಿಯೇಟ್ಸ್ ಎ ಸಿಂಗಲ್ ಮೆಗಾಸ್ಪೋರ್ ಮದರ್ ಸೆಲ್ ಇನ್ ದ ಮೈಕ್ರೋಪೈಲರ್ ರೀಜನ್. ಯಾವ ರೀಜನಲ್ಲಿರುತ್ತೆ? ನಾಟ್ ಇನ್ ಚಲಾಸಲ್ ರೀಜನ್. ಇಟ್ ಈಸ್ ಫೌಂಡ್ ಇನ್ ಮೈಕ್ರೋಪೈಲರ್ ರೀಜನ್ ಆಫ್ ದ ನ್ಯೂಸೆಲಸ್. ಯಾವುದ್ರೊಳಗಡೆ? ನ್ಯೂಸೆಲಸ್ ಒಳಗಡೆ ಇರುತ್ತೆ. ಆ್ಯಂಡ್ ಇಟ್ ಈಸ್ ಎ ಲಾರ್ಜ್ ಸೆಲ್ ಕಂಟೈನಿಂಗ್ ಡೆನ್ಸ್ ಸೈಟೋಪ್ಲಾಸಮ್. ಈ ಮೆಗಾಸ್ಪೋರ್ ಮದರ್ ಸೆಲ್ ಯಾವ ಥರ ಇರುತ್ತೆ ಅಂದರೆ, ಇಟ್ ಕಂಟೈನ್ಸ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯೇಟ್. ಒಂದು ಡಿಸ್ಟಿಂಕ್ಟ್ ನ್ಯೂಕ್ಲಿಯಸ್ ಇರುತ್ತೆ. ಯಾವುದರಲ್ಲಿ? ಮೆಗಾಸ್ಪೋರ್ ಮದರ್ ಸೆಲ್. ಬಿಕಾಸ್ this megaspore formation by this megaspore mother cell. Okay, then the megaspore mother cell undergoes meiotic division. Okay, ಒಂದು ಲಾರ್ಜ್ ಮೆಗಾಸ್ಪೋರ್ ಮದರ್ ಸೆಲ್ ಇರುತ್ತೆ. ಈ ಮೆಗಾಸ್ಪೋರ್ ಮದರ್ ಸೆಲ್ ಏನಾಗುತ್ತೆ ಅಂದರೆ ಒಂದು ಮಿಯೋಟಿಕ್ ಡಿವಿಷನ್ ಆಗುತ್ತೆ. ಇಟ್ ಅಂಡರ್ಗೋಸ್ ಮಿಯೋಟಿಕ್ ಡಿವಿಷನ್. ಓಕೆ, ದಿಸ್ ರಿಸಲ್ಟ್ ಇನ್ ದ ಮಿಯೋಸಿಸ್ ಫಾರ್ಮೇಷನ್ ಆರ್ ಪ್ರೊಡಕ್ಷನ್ ಆಫ್ 4 ಮೆಗಾಸ್ಪೋರ್. ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇದ್ದರೆ ಇದೇನಾಗುತ್ತೆ? ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ಆಗಿ ಟು ಫಾರ್ಮೇಷನ್ ಆಫ್ 4 ಸೆಲ್ಡ್ ಏನಾಗುತ್ತೆ? 1 2 3 1 2 3 4 ಸೆಲ್ಸ್ ಆಫ್ ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಅಂಡರ್ಸ್ಟುಡ್? ಏನಿಲ್ಲ, ಸಕ್ಕ ಸಿಂಪಲ್. ಒಂದು ಓವ್ಯೂಲ್ ಒಳಗಡೆ ಯಾವ್ದು ರೀಜನಲ್ಲಿ? ಮೈಕ್ರೋಪೈಲರ್ ಎಂಡ್ ರೀಜನಲ್ಲಿ ಏನಿರುತ್ತೆ? ನ್ಯೂಸೆಲಸ್ ಒಳಗಡೆ ಮೆಗಾಸ್ಪೋರ್ ಮದರ್ ಸೆಲ್ ಅನ್ನೋ ಒಂದು ಲಾರ್ಜ್ ಸೆಲ್ ಇರುತ್ತೆ. ಈ ಸೆಲ್ ಯಾವ ಥರ ಇರುತ್ತೆ ಅಂದರೆ, ಇಟ್ ಕಂಟೈನ್ಸ್ ಡೆನ್ಸ್ ಸೈಟೋಪ್ಲಾಸಮ್ ಇಂದ ಕವರ್ ಆಗಿರುತ್ತೆ ಆ್ಯಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರುತ್ತೆ ಅದರೊಳಗಡೆ. ಓಕೆ, ಆ್ಯಂಡ್ ದಿಸ್ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯೋಟಿಕ್ ಡಿವಿಷನ್. ಮಿಯೋಸಿಸ್ ಏನಾದರೂ ಆದಾಗ ಏನಾಗುತ್ತೆ? ಫೈನಲಿ ದ ಫಾರ್ಮೇಷನ್ ಆಫ್ 4 ಮೆಗಾಸ್ಪೋರ್ ಏನಾಗುತ್ತೆ? ಫಾರ್ಮೇಷನ್ ಆಗುತ್ತೆ. ಓಕೆ, ದೆನ್ ಆಫ್ಟರ್ ದ ಫಾರ್ಮೇಷನ್ ಆಫ್ 4 ಮೆಗಾಸ್ಪೋರ್, ದ ಇನ್ಸೈಡ್ ದ ಓವ್ಯೂಲ್ ಇನ್ಸೈಡ್ ದ ಓವ್ಯೂಲ್ ಇನಿಷಿಯಲಿ ಏನಾಗುತ್ತೆ? ದ ಮದರ್ ಸೆಲ್ ಡಿವೈಡ್ ಬೈ ಮೀನ್ಸ್ ಮಿಯೋಸಿಸ್ ಟು ಫಾರ್ಮ್ 4 ಆಫ್ ಹ್ಯಾಪ್ಲಾಯ್ಡ್ ಸೆಲ್ ಫಾರ್ಮೇಷನ್ ಆಗುತ್ತೆ. ಆವಾಗಲೇ ಹೇಳ್ದಂಗೆ ಆ್ಯಸ್ ಎ ರಿಸಲ್ಟ್ ದ ಮೆಗಾಸ್ಪೋರ್ ಔಟ್ ಆಫ್ ದೀಸ್ ಮೆಗಾಸ್ಪೋರ್ 3 ಸೆಲ್ಸ್ ಡಿಜನರೇಟ್ ಆಗುತ್ತೆ, ಡಿಸ್ಟಿಂಗ್ವಿಷ್ ಆಗುತ್ತೆ. ಓಕೆ, ಡಿಸಿಂಟಿಗ್ರೇಟ್ ಆಗುತ್ತೆ. ಓನ್ಲಿ 1 ಫಂಕ್ಷನಲ್ ಮೆಗಾಸ್ಪೋರ್ ಇಸ್ ರಿಟೈನ್ಡ್. ಓಕೆ, ನೋಡಿ ಈ ಥರ 1 2 3 1 2 3 4 ಸೆಲ್ಲಲ್ಲಿ ಏನಾಗುತ್ತೆ? 3 ಸೆಲ್ಲು ಡಿಜನರೇಟ್ ಆಗುತ್ತೆ, ಸತ್ತೋಗುತ್ತೆ. ಓಕೆ, ಡಿಜನರೇಟ್ ಆಗೋಗುತ್ತೆ, ಸತ್ತೋಗುತ್ತೆ. ಆ್ಯಂಡ್ 1 ಸೆಲ್ ಮಾತ್ರ ಅಗೇನ್ ಏನಾಗುತ್ತೆ? ಮೈಟೋಸಿಸ್ ಆಗುತ್ತೆ. ಓಕೆ, ಸಖತ್ ಸಿಂಪಲ್. ಇನ್ಸೈಡ್ ದ ಓವ್ಯೂಲ್ ಇನಿಷಿಯಲಿ ಮೆಗಾಸ್ಪೋರ್ ಮದರ್ ಸೆಲ್ ಡಿವೈಡ್ಸ್ ಬೈ ಮಿಯೋಸಿಸ್ ಟು ಫಾರ್ಮ್ 4 ಆಫ್ ಹ್ಯಾಪ್ಲಾಯ್ಡ್ ಸೆಲ್. As a megaspore, out of these megaspores, 3 cells are disintegrate. Only 1 functional megaspore is retained. ಒಂದೇ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಏನಾಗುತ್ತೆ? ಫಾರ್ಮೇಷನ್ ಆಗುತ್ತೆ. ದೆನ್ ನೋಡಿ, ದೆನ್ ನೆಕ್ಸ್ಟ್ ಏನಾಗುತ್ತೆ? ದ ನ್ಯೂಕ್ಲಿಯಸ್ ಆಫ್ ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋ 3 ರೌಂಡ್ಸ್ ಆಫ್ ಮೈಟೋಸಿಸ್. ನಾವು ಹೇಳ್ದಾಗೆ ಒಂದೇ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಫಾರ್ಮೇಷನ್ ಆಗಿರುತ್ತಲ್ಲ, ಅದೇನಾಗುತ್ತೆ? ಅಂಡರ್ಗೋಸ್ ಮೈಟೋಸಿಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದ ನ್ಯೂಕ್ಲಿಯಸ್ ಆಫ್ ದಿಸ್ ಫಂಕ್ಷನಲ್ ಮೆಗಾಸ್ಪೋರ್ ಅಂಡರ್ಗೋ 3 ರೌಂಡ್ ಆಫ್ ಮೈಟೋಸಿಸ್. 3 ಸಲ ಮೈಟೋಸಿಸ್ ಆಗುತ್ತೆ ಟು ಫಾರ್ಮ್ 8 ನ್ಯೂಕ್ಲಿಯೈ. ಏನಾಗುತ್ತೆ? ಒಂದು 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಸ್ಟ್ರಕ್ಚರ್ ವಿತ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್ ಈಸ್ ಕಾಲ್ಡ್ ಎಂಬ್ರಿಯೋ ಸ್ಯಾಕ್. ಯಾವುದರಲ್ಲಿ 8 ಸೆಲ್ಡ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೋ ಅದನ್ನು ನಾವು ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತಾರೆ. ಎಂಬ್ರಿಯೋ ಸ್ಯಾಕ್ ನಥಿಂಗ್ ಬಟ್ ಫೀಮೇಲ್ ಗೆಮೆಟೋಫೈಟ್. ಓಕೆ, ಫೀಮೇಲ್ ಗೆಮೆಟೋಫೈಟ್ ಅಂತ ಆದರೂ ಕೇಳ್ಬೋದು, ಎಂಬ್ರಿಯೋ ಸ್ಯಾಕ್ ಅಂತ ಆದರೂ ಹೇಳ್ತಾರೆ ಅದನ್ನು. ಓಕೆ, ದೆನ್ ಔಟ್ ಆಫ್ 8 ನ್ಯೂಕ್ಲಿಯೈ 3 ಗೋಸ್ ಟು ಚಲಾಸಲ್ ಎಂಡ್. ಏನಿಲ್ಲ, ಔಟ್ ಆಫ್ 3 ನ್ಯೂಕ್ಲಿಯಸ್ ಇರುತ್ತಲ್ಲ, ಔಟ್ ಆಫ್ 8 ನ್ಯೂಕ್ಲಿಯಲ್ ಏನಾಗುತ್ತೆ? 3 ಸೆಲ್ಸ್ ಏನಾಗುತ್ತೆ? ಚಲಾಸಲ್ ಎಂಡ್ಗೆ
ಬಂದ್ಬಿಡುತ್ತೆ 1 2 3 ಚಲಾಸಲ್ ಎಂಡ್ ಟು ಫಾರ್ಮ್ 3 ಆ್ಯಂಟಿಪೋಡಲ್ ಸೆಲ್. ನೋಡಿ ಇದು ಮೈಕ್ರೋಪೈಲರ್ ರೀಜನ್ ಆದರೆ ಇದು ಚಲಾಸಲ್ ಎಂಡ್. 3 ಏನಾಗುತ್ತೆ ಚಲಾಸಲ್ ಎಂಡ್ಗೆ ಬಂದ್ಬಿಡುತ್ತೆ. ಆ್ಯಂಡ್ ಚಲಾಸಲ್ ಎಂಡ್ ಬಂದಿದ ತಕ್ಷಣ ಟು ಫಾರ್ಮ್ 3 ಆ್ಯಂಟಿಪೋಡಲ್ ಸೆಲ್. ಅಬ್ಸರ್ವ್ ಹಿಯರ್, ದಿಸ್ ಈಸ್ 3 ಆ್ಯಂಟಿಪೋಡಲ್ ಸೆಲ್. 1 2 3 3 ಆ್ಯಂಟಿಪೋಡಲ್ ಸೆಲ್ಸ್ to remains at the center to form secondary nuclei. ಸೆಂಟರಲ್ಲಿ ಏನಾಗುತ್ತೆ ಟು ಫಾರ್ಮ್ ಸೆಕೆಂಡರಿ ನ್ಯೂಕ್ಲಿಯೈ. 3 ನ್ಯೂಕ್ಲಿಯೈ ಗೋಸ್ ಟು ಮೈಕ್ರೋಪೈಲರ್ ಎಂಡ್. ಈ ಚಲಾಸಲ್ ಎಂಡಲ್ಲಿ 3 ನ್ಯೂಕ್ಲಿಯಸ್ ಬಂತು, 3 ಸೆಲ್ಸ್ ಬಂತು. ಆ್ಯಂಡ್ ಮೈಕ್ರೋಪೈಲರ್ ಎಂಡಲ್ಲಿ ಕೂಡ ಏನಾಗುತ್ತೆ 3 ನ್ಯೂಕ್ಲಿಯೈ ಗೋಸ್ ಟು ಮೈಕ್ರೋಪೈಲರ್ ಎಂಡ್. ದೆನ್ ದ ಮಿಡಲಲ್ಲಿ ಏನಾಗುತ್ತೆ 1 ಬಿಕಮ್ ಎಗ್. ಮಿಡಲಲ್ಲಿ ಏನಾಗುತ್ತೆ ಒಂದೇ ಒಂದು ಎಗ್ಗು ಫಾರ್ಮೇಷನ್ ಆಗುತ್ತೆ, ಬಿಕಮ್ಸ್ ಎಗ್. ಆನ್ ದ ಬೋತ್ ಸೈಡ್ ದೆ ಫಾರ್ಮ್ ಸೈನರ್ಜಿಡ್ ಎಗ್. ಓಕೆ, ನೆಕ್ಸ್ಟು ಅದು ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮೆಟೋಫೈಟದಲ್ಲಿ ನೋಡೋಣ. ಇಷ್ಟು ಏನು ಡೆವಲಪ್ಮೆಂಟ್ ಆರ್ ಮೆಗಾಸ್ಪೋರೋಜೆನಸಿಸ್ ಅಂತ ಹೇಳ್ತಾರೆ. ದಸ್ ಫೈನಲಿ ಏನಾಗುತ್ತೆ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ ಎಷ್ಟು ಸೆಲ್ ಇರುತ್ತೆ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್. ಒಂದು ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕಲ್ಲಿ ಏನಾಗುತ್ತೆ 7 ಸೆಲ್ಡ್ ಇರುತ್ತೆ ಆ್ಯಂಡ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ದಿಸ್ ಈಸ್ ಹೌ ದ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? Now I will show you how the megaspore will be formation from megaspore mother cell. Okay, ನಾನು ಫಸ್ಟೇ ಹೇಳ್ದಂಗೆ what do you mean by megasporogenesis? Megasporogenesis means the process of formation of the megaspore. The process of formation of the megaspore from megaspore mother cell through the meiosis. ಯಾವುದ್ರ ಮುಖಾಂತರ ಮಿಯಾಸಿಸ್ ಮುಖಾಂತರ ಆಗುತ್ತೆ. ಯಾವುದು ಮೆಗಾಸ್ಪೋರ್. ಯಾವುದರಿಂದ ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಫಾರ್ ಎಕ್ಸಾಂಪಲ್ ಯು ಟೇಕ್ 1 ಓವ್ಯೂಲ್. ಓಕೆ, ಇದು ಒಂದು ಓವ್ಯೂಲ್ ಅಂತ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ಓವ್ಯೂಲ್. ಓಕೆ, ಇನ್ಸೈಡ್ ದ ಓವ್ಯೂಲ್ ಆರ್ ನ್ಯೂಸೆಲಸ್. ದಿಸ್ ಈಸ್ ನ್ಯೂಸೆಲಸ್. ಈ ಒಳಗಡೆ ಇರೋದು ಯಾವುದು ಅಂದರೆ ನ್ಯೂಸೆಲಸ್ ಸೆಲ್ ಅಂತ ಇರುತ್ತೆ. ಇವನ್ ಇನ್ಸೈಡ್ ದ ನ್ಯೂಸೆಲಸ್ ವೆರಿ ಇಂಪಾರ್ಟೆಂಟ್ ಆರ್ ಬಿಗ್ ಸೆಲ್ ಒಂದು ಸೆಲ್ ಇರುತ್ತೆ. ಓಕೆ, ಒಂದು ಸೆಲ್. ಈ ಸೆಲ್ನ ಡೆನ್ಸ್ ಸೈಟೋಪ್ಲಾಸಮ್ ಸೆಲ್ ನಥಿಂಗ್ ಬಟ್ ಇದನ್ನು ಏನಂತ ಹೇಳ್ತಾರೆ ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳ್ತಾರೆ. ಓಕೆ, ಇನ್ಸೈಡ್ ದ ಓವ್ಯೂಲ್ಸ್ ಆ್ಯಂಡ್ ಇನ್ಸೈಡ್ ದ ನ್ಯೂಸೆಲಸ್ ಯಾವ ಸೆಲ್ ಇರುತ್ತೆ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರೋ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಇರುತ್ತೆ. ಓಕೆ, ಇದರಲ್ಲೆಲ್ಲ ಈ ನ್ಯೂಸೆಲಸ್ ಎಲ್ಲ ಇರುತ್ತೆ, ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಇರುತ್ತೆ. ಈ ಮೆಗಾಸ್ಪೋರ್ ಮದರ್ ಸೆಲ್ಲಿಂದನೇ ಏನಾಗುತ್ತೆ ಇದು ಫ್ಯೂನಿಕಲ್ಲು ಹಿಂಗಿರುತ್ತೆ, ಇದು ರಾಫೆ ಇರುತ್ತೆ. ಓಕೆ, ಇಲ್ಲಿ ಹಿಲ್ಲಮ್ ಅಂತ ಇರುತ್ತೆ. ಇದು ಓವಿಲ್, ಅನಾಟ್ರೋಪಸ್ ಓವಿಲ್ ನೋಡಿದ್ದೀವಿ ಅಲ್ವಾ, ಇದು ಅನಾಟ್ರೋಪಸ್ ಓವಿಲ್ ಸ್ಟ್ರಕ್ಚರು. ಓಕೆ, ಈ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ ಡ್ಯೂರಿಂಗ್ ಮಿಯೋಸಿಸ್. ಏನಾಗುತ್ತೆ ಮಿಯೋಸಿಸ್ ಆಗುತ್ತೆ. ಈ ಮಿಯೋಸಿಸ್ ಆಗಿ ಏನಾಗುತ್ತೆ ಅಂಡರ್ಗೋಸ್ ಇನಿಷಿಯಲಿ ಫಾರ್ಮೇಷನ್ ಆಫ್ 2 ಸೆಲ್ಸ್. ಏನಾಗುತ್ತೆ 2 ಸೆಲ್ ಫಾರ್ಮೇಷನ್ ಆಗುತ್ತೆ. ಓಕೆ, initially formation of 2 cell, 1 cell and another one is 2 cell formation ಆಗುತ್ತೆ through the meiosis. ಯಾವ ಮುಖಾಂತರ meiosis ಮುಖಾಂತರ 2 cell formation ಆಗುತ್ತೆ. After the completion of meiosis finally to form 4 celled stage formation ಆಗುತ್ತೆ. Okay, at the end of the meiosis formation of 1 2 3 4 ಸೆಲ್ 1 2 3 4 ಸೆಲ್ ಫಾರ್ಮೇಷನ್ ಆಗುತ್ತೆ. ಓಕೆ, ಈ 4 ಸೆಲ್ಲು ಸೆಲ್ ವಾಲಿಂದ ಕವರ್ ಆಗಿರುತ್ತೆ. ಓಕೆ, ದೆನ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಮಿಯೋಸಿಸ್ ದ 3 ಸೆಲ್ಸ್ ವಿಲ್ ಬಿ ಡಿಜನರೇಟ್. ಏನಾಗುತ್ತೆ 3 ಸೆಲ್ಸು ಡಿಜನರೇಟ್ ಆಗೋಗುತ್ತೆ. ಓಕೆ, 1 2 3 ಸೆಲ್ಸ್ ಡಿಜನರೇಟ್ ಆಗೋಗುತ್ತೆ. ಔಟ್ ಆಫ್ ದೀಸ್ 3 cells 1 ರಿಮೈನಿಂಗ್ ಸೆಲ್ ವಿಲ್ ಬಿ ಕಂಟಿನ್ಯೂಡ್. ಓಕೆ, ಒಂದು ಸೆಲ್ ಇದೆ ನೋಡಿ, ಈ ಒಂದು ಸೆಲ್ಲಿಂದನೇ
ಮೆಗಾಸ್ಪೋರ್ ಮದರ್ ಸೆಲ್ ಮೆಗಾಸ್ಪೋರ್ ಫಾರ್ಮೇಷನ್ ಆಗೋದು. ಓಕೆ, ಈ ಒಂದು ಸೆಲ್ಲಿಂದನೇ ಒಂದು ಮೆಗಾಸ್ಪೋರ್ ಫಾರ್ಮೇಷನ್ ಆಗೋದು. ಓಕೆ, ಇದನ್ನು ಒಂದೇ ಒಂದು ಸೆಲ್ಲಿಂದ ಫಾರ್ಮೇಷನ್ ಆಗೋ ಪ್ರೋಸೆಸ್ಗೆ ಏನಂತ ಕರೀತಾರೆ ಅಂದರೆ ಮೋನೋಸ್ಪೋರಿಕ್. ಓಕೆ, ಎಂತಕ್ಕೆ ಮೋನೋಸ್ಪೋರಿಕ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತಾರೆ ಅಂದರೆ, ನೋಡಿ, ಈ ಒಂದು ಸೆಲ್ 3 ಸೆಲ್ಲು ಡಿಜನರೇಟ್ ಆಗಿ ಒಂದೇ ಒಂದು ಸೆಲ್ಲಿಂದ ಒಂದು ಎಂಬ್ರಿಯೋ ಸ್ಯಾಕ್ ಫಾರ್ಮೇಷನ್ ಆಗೋದಕ್ಕೆ ಮೋನೋಸ್ಪೋರಿಕ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತಾರೆ. ಓಕೆ, ದಿಸ್ ಮೋನೋಸ್ಪೋರಿಕ್ ಎಂಬ್ರಿಯೋ ಸ್ಯಾಕ್ ಏನಾಗುತ್ತೆ, ಮೈಟೋಸಿಸ್ ಆಗುತ್ತೆ. ಮೈಟೋಸಿಸ್ ಆಗಿದ ತಕ್ಷಣ ಇಲ್ಲಿ ಒಂದು ಸೆಲ್ ಅಂತ ಇದೆ. ಈ ಒಂದು ಸೆಲ್ಲಿಂದ ಮೈಟೋಸಿಸ್ ಆದರೆ ಏನಾಗುತ್ತೆ, ಅಂದರೆ ಟು ಫಾರ್ಮೇಷನ್ ಆಫ್ ದ 2 ಸೆಲ್. ಈ ಒಂದು ಸೆಲ್ಲಿಂದ ಏನಾಗುತ್ತೆ, 1 ಸೆಲ್ ಆ್ಯಂಡ್ ಅನದರ್ 1 ಸೆಲ್, 2 ಸೆಲ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಇದು ಫಸ್ಟ್ ಮೈಟೋಸಿಸ್. ಓಕೆ, ಇದು ಫಸ್ಟ್ ಮೈಟೋಸಿಸ್. ಓಕೆ, ದೆನ್ ಅಗೈನ್ ಸೆಕೆಂಡ್ ಮೈಟೋಸಿಸಲ್ಲಿ ಏನಾಗುತ್ತೆ, ಈ 1 ಸೆಲ್, ಓಕೆ, ಈ 1 ಸೆಲ್ ಏನಾಗುತ್ತೆ 2 ಸೆಲ್ ಆಗಿ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಬಿಲೋ ದ ಸೆಲ್ ಈ ಸೆಲ್ ಏನಾಗುತ್ತೆ, ಇದು ಅಷ್ಟೇ 2 ಸೆಲ್ ಆಗಿ ಫಾರ್ಮೇಷನ್ ಆಗುತ್ತೆ. ಇದೇನು ಸೆಕೆಂಡ್ ಮೈಟೋಸಿಸ್. ಓಕೆ, ಸೆಕೆಂಡ್ ಮೈಟೋಸಿಸ್ ಆಗಿ ಕಂಪ್ಲೀಷನ್ ಆಗುತ್ತೆ. ದೆನ್ ಆಫ್ಟರ್ ಥರ್ಡ್ ಮೈಟೋಸಿಸ್ 1 2 3 ಥರ್ಡ್ ಮೈಟೋಸಿಸಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಒಂದು ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ. ಓಕೆ, ಈ ಥರ ಒಂದು ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ 4, ಈಗ ಈಚ್ 2 ಸೆಲ್ ಫಾರ್ಮೇಷನ್ ಆಫ್ 4 ಸೆಲ್ 1 2 3 4 ಸೆಲ್ ಆಗಿ ಫಾರ್ಮೇಷನ್ ಆಗುತ್ತೆ. ಇಲ್ಲೂ ಅಷ್ಟೇ ಮೈಟೋಸಿಸ್ ಆದರೆ 2 ಸೆಲ್ಲಿಂದ ಏನಾಗುತ್ತೆ 4 ಸೆಲ್ ಆಗುತ್ತೆ. 1 2 3 4 ಸೆಲ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಏನಾಗುತ್ತೆ ಮೆಗಾಸ್ಪೋರ್ ಅಂತ ಹೇಳ್ತಾರೆ. ಓಕೆ, ದಿಸ್ ಹ್ಯಾಸ್ ದ ನೌ ರಿಸಲ್ಟೆಡ್ ಇನ್ ದ ಫಾರ್ಮೇಷನ್ ಆಫ್ ಫೀಮೇಲ್ ಗೆಮೆಟೋಫೈಟ್, ನಥಿಂಗ್ ಬಟ್ ಇಟ್ ಈಸ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಸೆಲ್ವಾಲು ಫಾರ್ಮೇಷನ್ ಆಗಿದೆ. ಬಟ್ ಇಷ್ಟೂ ಮೈಟೋಸಿಸ್ 1 ಮೈಟೋಸಿಸ್ 2 ಮೈಟೋಸಿಸ್ 3 ಇದೆಯಲ್ಲ, ಇದನ್ನು ನಾವೇನಂತ ಹೇಳ್ತಾರೆ ಅಂದರೆ ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳ್ತಾರೆ ಇದನ್ನು. ಓಕೆ, ಫ್ರೀ ನ್ಯೂಕ್ಲಿಯರ್ ಡಿವಿಷನ್. ಏನು ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂದರೆ ಡು ನಾಟ್ ಫಾರ್ಮ್ ದ ಸೆಲ್ ವಾಲ್. ನೋಡಿ, ಇದರಲ್ಲಿ 1 2 3 ಮೈಟೋಸಿಸಲ್ಲಿ ಯಾವುದೇ ರೀತಿ ಸೆಲ್ ವಾಲ್ ಇಲ್ಲ. ಓಕೆ, ಓನ್ಲಿ ನ್ಯೂಕ್ಲಿಯರ್ ಡಿವಿಷನ್ ಆಗಿದೆ. ಈ ಡಿವಿಷನ್ನ ಏನಂತ ಹೇಳ್ತಾರೆ ಅಂದರೆ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ಹೌ ದ ಮೆಗಾಸ್ಪೋರ್ ವಿಲ್ ಬಿ ಫಾರ್ಮೇಷನ್. ಓಕೆ, ಈ ಮೆಗಾಸ್ಪೋರ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ದಿ ಮೆಗಾಸ್ಪೋರ್ ಮದರ್ ಸೆಲ್ ಈಸ್ ದ ಲೊಕೇಟೆಡ್ ಟುವರ್ಡ್ಸ್ ದ ಮೈಕ್ರೋಪೈಲರ್. ಆವಾಗಲೇ ನಾವು ಹೇಳ್ದಂಗೆ ಈ ಮೆಗಾಸ್ಪೋರ್ ಮದರ್ ಸೆಲ್ ಎಲ್ಲಿರುತ್ತೆ ಅಂದರೆ ಟುವರ್ಡ್ಸ್ ಮೈಕ್ರೋಪೈಲರ್ ರೀಜನಲ್ಲಿ ಇರುತ್ತೆ. ಓಕೆ, ಎಂಡಲ್ಲಿ ಟುವರ್ಡ್ಸ್ ಮೈಕ್ರೋಪೈಲರ್ ಎಂಡಲ್ಲಿ ಇರುತ್ತೆ. ಓಕೆ, ದಿಸ್ ಈಸ್ ಹೌ ದ ಮೆಗಾಸ್ಪೋರ್ ವಿಲ್ ಬಿ ಆರ್ ಎಂಬ್ರಿಯೋ ಸ್ಯಾಕ್ ವಿಲ್ ಬಿ ಫಾರ್ಮೇಷನ್. ಓಕೆ, ಲೆಟ್ಸ್ ನೆಕ್ಸ್ಟ್ ಏನು ನೋಡೋಣ, ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಸ್ಯಾಕ್ ನೋಡೋಣ. ಓಕೆ, ಇದರಲ್ಲಿ ಕಂಪ್ಲೀಟ್ ಆದಮೇಲೆ ಎಷ್ಟು ಸೆಲ್ ಇರುತ್ತೆ, 1 2 3, ಇದರಲ್ಲಿ ಮೇಲ್ಗಡೆ 4, ಕೆಳಗಡೆ 4 ಸೆಲ್ಲು ಫಾರ್ಮೇಷನ್ ಆಗಿದೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ಓಕೆ, in previous slide we are discussed about how the megaspore will be formation. Now we will discussing about the structure of mature embryo sac or nothing but female gametophyte. Okay, this is the structure of female gametophyte or mature embryo sac. Okay, this mature embryo sac is 7-celled and 8 nucleated structure. ಎಕ್ಸಾಂಪಲ್ ಏನಂತ ಕೇಳ್ತಾರೆ, ಫೀಮೇಲ್ ಗೆಮೆಟೋಫೈಟ್ ಅಂತ ಆದರೂ ಕೇಳ್ಬೋದು, ಆ್ಯಂಡ್ ಎಂಬ್ರಿಯೋ ಸ್ಯಾಕ್ ಅಂತ ಆದರೂ ಕೇಳ್ಬೋದು, ಆ್ಯಂಡ್ 7-celled 8 nucleated structure ಅಂತ ಆದರೂ ಕೇಳ್ಬೋದು. ಏನಂತಕ್ಕೆ 7-celled ಇದೆ, ಸೆಲ್ ಇದೆ ಇದರಲ್ಲಿ. ಯಾವುದರಲ್ಲಿ, ಈ ಎಂಬ್ರಿಯೋ ಸ್ಯಾಕಲ್ಲಿ 1 2 3 ಆ್ಯಂಡ್ ಫೈನಲಿ ಫ್ಯೂಸ್ಡ್ ಸೆಲ್ 4 5 6, ಇದೊಂದು ಹಿಂದೆ ಇರೋದು ಎಗ್ಗು 7-celled and 8 nucleus 1 2 3 4 5
6 7 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಇಂದ ಯಾವುದರಲ್ಲಿ ಇನ್ ದ ಓವ್ಯೂಲ್ ಆರ್ ಮೆಗಾಸ್ಪೊರಾಂಜಿಯಮ್ ಅಂತ ಹೇಳ್ತಾರೆ. ಓಕೆ, ದೆನ್ ದೀಸ್ 3 cells are organized at the micropylar end. Okay, this embryo sac containing 2 ends, nothing but it is chalazal end and micropylar end. ನಾವು ಅನಾಟ್ರೋಪಸಲ್ ಓವ್ಯೂಲ್ ಅನ್ನು ನೋಡಿದ್ದೀವಿ, 2 ಎಂಡ್ಸ್ ಇರುತ್ತೆ, ಒಂದು ಚಲಾಜಲ್ ಎಂಡ್ ಆ್ಯಂಡ್ ಇನ್ನೊಂದು ಮೈಕ್ರೋಪೈಲರ್ ಎಂಡ್. ಓಕೆ, 3 cells ಎಲ್ಲೋಗುತ್ತೆ? ಮೈಕ್ರೋಪೈಲರ್ ಎಂಡ್ ರೀಜನ್ಗೆ ಹೋಗುತ್ತೆ. 3 cells are organized at micropylar end to form egg apparatus. ಓಕೆ, 3 cells. ಓಕೆ, ನೋಡಿ ಇದರಲ್ಲಿ 1 2 3 ಇದು ಮೈಕ್ರೋಪೈಲರ್ ಎಂಡ್ ರೀಜನ್ ಅಲ್ವಾ. ಈ 3 cells ಎಲ್ಲಿರುತ್ತೆ? ಮೈಕ್ರೋಪೈಲರ್ ರೀಜನಲ್ಲಿ ಇರುತ್ತೆ. 3 cells are organized micropylar end to form egg apparatus. Okay, the egg apparatus consisting of 2 synergids and 1 egg. Okay, ಇದರಲ್ಲಿ 2 synergid ಇರುತ್ತೆ ನೋಡಿ, 1 2 synergid and 1 egg apparatus. This 3 consisting of egg apparatus ಅಂತ ಹೇಳ್ತಾರೆ. ಒಂದು ಈ ಎಗ್ ಅಪರೇಟಸಲ್ಲಿ ಏನೇನಿದೆ? ಒಂದು ಎಗ್ ಇದೆ ಆ್ಯಂಡ್ ಒಂದು ಎಗ್ ಆದರೆ 2 synergids ಅಂತ ಇರುತ್ತೆ. ಓಕೆ, synergids. ದಿಸ್ ಎಗ್ ಆ್ಯಂಡ್ synergids ಫಾಲೋಯಿಂಗ್ ಟು ಫಾರ್ಮ್ ಎಗ್ ಆಪರೇಟಸ್. ಇದು ಕಂಪ್ಲೀಟಾಗಿ ಏನಂತ ಹೇಳ್ತಾರೆ ಅಂದರೆ ಎಗ್ ಆಪರೇಟಸ್ ಅಂತ ಹೇಳ್ತಾರೆ. ಓಕೆ, ಯಾವುದಾದ್ರು ಎಗ್ ಆಪರೇಟಸ್ ಅಂತ ಹೇಳೋದು ಒಂದು ಎಗ್ ಇರಬೇಕು ಅದರಲ್ಲಿ ಆ್ಯಂಡ್ 2 synergid ಇದ್ದರೆ ಅದನ್ನು ಎಗ್ ಆಪರೇಟಸ್ ಅಂತ ಹೇಳ್ತಾರೆ. ಓಕೆ, ದೆನ್ ದ synergid ಹ್ಯಾವ್ ಸ್ಪೆಷಲ್ ಸೆಲ್ಯುಲರ್. ವಾಟ್ ಡು ಯು ಮೀನ್ ಬೈ synergid? ಏನಿಲ್ಲ, ದ synergid ಹ್ಯಾವ್ ಎ ಸ್ಪೆಷಲ್ ಸೆಲ್ಯುಲರ್ ಥಿಕ್ಕನಿಂಗ್ ಅಟ್ ದ ಮೈಕ್ರೋಪೈಲರ್ ಎಂಡ್. ಇಟ್ ಈಸ್ ಕಾಲ್ಡ್ ಫಿಲ್ಲಿಫಾರ್ಮ್ ಆಪರೇಟಸ್ ಅಂತ ಹೇಳ್ತಾರೆ. ಇವಾಗ 2 synergidsಲ್ಲಿ 2 ಫಿಲ್ಲಿಫಾರ್ಮ್ ಆಪರೇಟಸ್ ಇರುತ್ತೆ. ಓಕೆ, ಈಚ್ synergids ಹ್ಯಾವ್ ಈಚ್ ಫಿಲ್ಲಿಫಾರ್ಮ್ ಆಪರೇಟಸ್. ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಫಿಲ್ಲಿಫಾರ್ಮ್ ಆಪರೇಟರ್ಸ್? ಫಿಲ್ಲಿಫಾರ್ಮ್ ಆಪರೇಟಸ್ ಯಾವ ಥರ ಇರುತ್ತೆ ಅಂದರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಥರ ಇರುತ್ತೆ. ಓಕೆ, ಇದು ಎಲ್ಲಿರುತ್ತೆ? ಇನ್ಸೈಡ್ ದ synergid ಒಳಗಡೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಈ ಥರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಥರ ಯಾವುದ್ರೊಳಗೆ synergid ಒಳಗಡೆ ಇರುತ್ತೆ. ಓಕೆ, ದ synergid have a special cellular thickening at the micropylar tip. It is called filiform apparatus and which play an important role in the guiding the pollen tubes into the synergid. ಏನಿಲ್ಲ, ಇದ್ರ ಕೆಲಸ ಏನು ಅಂದರೆ ಈ ಫಿಲ್ಲಿಫಾರ್ಮ್ ಆಪರೇಟರ್ಸ್ದು ಒಂದು ಪೋಲೆನ್ ಟ್ಯೂಬ್ನ ಐಡೆಂಟಿಫೈ ಮಾಡೋದು. ಒಂದು ಎಗ್ಗು ಯಾವ ವೇಲೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ತೋರಿಸೋದು ಯಾರು ಅಂದರೆ ಈ ಫಿಲ್ಲಿಫಾರ್ಮ್ ಆಪರೇಟಸ್. ಓಕೆ, ವಿಚ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಗೈಡ್ ಮಾಡುತ್ತೆ. ಯಾವ ಥರ ಒಂದು ಪೋಲೆನ್ ಟ್ಯೂಬ್ಗೆ ಗೈಡಿಂಗ್ ದ ಪೋಲೆನ್ ಟ್ಯೂಬ್. ಓಕೆ, ಒಂದು ಎಗ್ ಜೊತೆ ಹೋಗಬೇಕು ಅಂದರೆ ಯಾವ ಕಡೆ ಎಗ್ ಇದೆ ಅಂತ ದಿಕ್ಕನ್ನ ತೋರಿಸೋದು, ಪೋಲೆನ್ ಟ್ಯೂಬ್ ಫಾರ್ಮೇಷನ್ ಮಾಡೋದು ಯಾರು ಅಂದರೆ ಈ ಯಾವುದು? ಫಿಲ್ಲಿಫಾರ್ಮ್ ಆಪರೇಟಸ್ ವಿಚ್ ಪ್ಲೇ ಆ್ಯನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಗೈಡಿಂಗ್ ದ ಪೋಲೆನ್ ಟ್ಯೂಬ್ ಇಂಟು synergid. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, 1 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ ಫಿಲ್ಲಿಫಾರ್ಮ್ ಆಪರೇಟಸ್ ಅಂತ ಆದರೂ ಕೇಳ್ಬೋದು ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಫಿಲ್ಲಿಫಾರ್ಮ್ ಆಪರೇಟಸ್ ಅಂತ ಆದರೂ ಕೇಳ್ಬೋದು. ಓಕೆ, ಫಿಲ್ಲಿಫಾರ್ಮ್ ಆಪರೇಟಸ್ ಹೆಲ್ಪ್ಸ್ ಟು play an very important role in guiding the pollen tube. Okay, not pollen grains, guiding the pollen tube into the synergids. Okay, then next very important, 3 cells are organized at the chalazal end. ನೋಡಿ 3 cells ಮೈಕ್ರೋಪೈಲರ್ ಎಂಡಲ್ಲಿ ಇದ್ದರೆ 3 cells ಏನಾಗುತ್ತೆ? ಚಲಾಜಲ್ ಎಂಡಲ್ಲಿ ಇದೆ. ಓಕೆ, 3 ಸೆಲ್ಲು ಮೈಕ್ರೋಪೈಲರ್ ಎಂಡು, 3 ಸೆಲ್ಲು ಚಲಾಜಲ್ ಎಂಡು. 3 cells are organized at the chalazal end to form antipodal cells. Okay, 3 cells ಏನಾಗಿ ಆಕ್ಟ್ ಮಾಡುತ್ತೆ? ಆಂಟಿಪೋಡಲ್ ಸೆಲ್ಸ್ ಆಗುತ್ತೆ. ಓಕೆ, ದೆನ್ ಫೈನಲಿ ದ ಸೆಂಟ್ರಲ್ ಸೆಲ್ ಹ್ಯಾಸ್ 2 polar nuclei. It is called center cell. These center cells have 2 polar nuclei. ಈಚ್ ಸೆಂಟರ್ ಸೆಲ್ಲಲ್ಲಿ ಒಂದು ಸೆಲ್ ಇದ್ದರೆ ಅದರೊಳಗಡೆ 2 ನ್ಯೂಕ್ಲಿಯೈ ಇರುತ್ತೆ. ಓಕೆ, the central cell has 2 polar nuclei below the egg apparatus. ಓಕೆ, ಈ ಎಗ್ ಆಪರೇಟಸ್ ಹಿಂದೆಗಡೆ ಬಿಲೋ ದ ಎಗ್ ಆಪರೇಟಸಲ್ಲಿ ಏನಿರುತ್ತೆ? ಒಂದು
ಟೂ ಪೋಲರ್ ನ್ಯೂಕ್ಲಿಯೈ ಇರುತ್ತೆ, ಆರ್ ಸೆಂಟ್ರಲ್ ಸೆಲ್ ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ಸೆಂಟ್ರಲ್ ಸೆಲ್ ಆರ್ ಪೋಲರ್ ನ್ಯೂಕ್ಲಿಯೈ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಆರ್ ಎಂಬ್ರಿಯೋ ಸ್ಯಾಕ್. ಸಖತ್ ಸಿಂಪಲ್, ಏನಿಲ್ಲ, ಒಂದು ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಬರೀಲೇಬೇಕು. ಇದನ್ನು 5 ಮಾರ್ಕ್ಸ್ ಕೇಳ್ತಾರೆ. ಈ ಡಯಾಗ್ರಾಮ್ ಕಲ್ತ್ಕೊಂಡಾದ್ಮೇಲೆ ಏನಿಲ್ಲ, ಸಖತ್ ಚಲಾಸಲ್ ಎಂಡ್ ಅಂತ ಒಂದಿರುತ್ತೆ ಆ್ಯಂಡ್ ಮೈಕ್ರೋಪೈಲರ್ ಎಂಡ್ ಇರುತ್ತೆ. ಚಲಾಸಲ್ ಎಂಡ್ ರೀಜನಲ್ಲಿ ಯಾವ್ಯಾವ ಸೆಲ್ ಇರುತ್ತೆ, ಎಷ್ಟು ಸೆಲ್ ಇರುತ್ತೆ, ಆ್ಯಂಡ್ ಮೈಕ್ರೋಪೈಲರ್ ಎಂಡಲ್ಲಿ ಯಾವ ಸೆಲ್ ಇರುತ್ತೆ, ಎಷ್ಟು ಸೆಲ್ ಇರುತ್ತೆ. ಓಕೆ, ಆ್ಯಂಡ್ ಸೆಂಟ್ರಲಲ್ಲಿ ಎಷ್ಟು ಸೆಲ್ ಇರುತ್ತೆ, ಆ್ಯಂಡ್ ಫೈನಲಿ ಎಷ್ಟು ಸೆಲ್ ಎಷ್ಟು ನ್ಯೂಕ್ಲಿಯೇಟೆಡ್ ಅಂತ ಇರುತ್ತೆ ಅಂತ ಹೇಳಿದ್ರೆ ಅಷ್ಟೇ ಆಯಿತು. ಆ್ಯಂಡ್ ಫಿಲ್ಲಿಫಾರ್ಮ್ ಆಪರೇಟರ್ಸ್ದು ಏನು ರೋಲ್ ಏನು ಅಂತ ಹೇಳಿದ್ರೆ ಮುಗೀತು. ಓಕೆ, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ 7 ಸೆಲ್ಡ್ ಆ್ಯಂಡ್ 8 ನ್ಯೂಕ್ಲಿಯೇಟೆಡ್. ಓಕೆ, 7 ಸೆಲ್ ಇದೆ, 1 2 3 ಆ್ಯಂಡ್ 4 5 6 7 ಸೆಲ್ಡ್, ಆ್ಯಂಡ್ ಇದರಲ್ಲಿ ಫ್ಯೂಸ್ ಆಗಿರೋ ಸೆಲ್ಲಲ್ಲಿ 2 ನ್ಯೂಕ್ಲಿಯಸ್ ಇರುತ್ತೆ. ಟೋಟಲು 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್. ಓಕೆ ಸ್ಟೂಡೆಂಟ್ಸ್, next let us discussing about difference between the microsporogenesis and megasporogenesis. Okay, example ಕೇಳ್ತಾರೆ ಇದು. Write the difference between megasporogenesis and microsporogenesis ಅಂತ ಆದ್ರೆ ಕೇಳ್ಬೋದು. ಓಕೆ, ಮೈಕ್ರೋಸ್ಪೋರೋಜೆನೆಸಿಸ್ ಆ್ಯಂಡ್ ಮೆಗಾಸ್ಪೋರೋಜೆನೆಸಿಸ್. ಅದರೊಳಗೆ ಮೈಕ್ರೋಸ್ಪೋರೋಜೆನೆಸಿಸ್ ಫಸ್ಟ್ ಹೇಳಿದ್ದೀವಿ. ಮೈಕ್ರೋಸ್ಪೋರೋಜೆನೆಸಿಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ದ ಮೈಕ್ರೋಸ್ಪೋರ್ ಫ್ರಮ್ ಮೈಕ್ರೋಸ್ಪೋರ್ ಮದರ್ ಸೆಲ್. ಯಾವುದರಿಂದ ಆಗುತ್ತೆ, ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ಆದರೂ ಆಗುತ್ತೆ. ಆ್ಯಂಡ್ ಮೆಗಾಸ್ಪೋರೋಜೆನೆಸಿಸಲ್ಲಿ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ದ ಮೆಗಾಸ್ಪೋರ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್. ಇದರಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್, ಇದರಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಫಾರ್ಮೇಷನ್ ಆಗುತ್ತೆ. ಯಾವುದು, ಮೆಗಾಸ್ಪೋರ್. ಓಕೆ, ದೆನ್ ಇಟ್ ಅಕ್ಕರ್ಸ್ ಇನ್ ಪೋಲನ್ ಚೇಂಬರ್. ಇದು ಯಾವುದ್ರೊಳಗಡೆ ಆಗುತ್ತೆ ಅಂದರೆ ಇನ್ಸೈಡ್ ದ ಆಂಥರ್. ಇಟ್ ಅಕ್ಕರ್ಸ್ ಇನ್ ಪೋಲನ್ ಚೇಂಬರ್ ಒಳಗಡೆ ಆದರೆ ಇದು ಇಟ್ ಅಕ್ಕರ್ಸ್ ಇನ್ ದ ಓವ್ಯೂಲ್ಸ್. ಓಕೆ, ಇಟ್ ಅಕ್ಕರ್ಸ್ ಇನ್ ದ ಫೀಮೇಲ್ ಗೆಮೆಟೋಫೈಟ್ ಇನ್ ದ ಓವ್ಯೂಲ್ಸಲ್ಲಿ ಆಗೋದು ಯಾವುದು, ಮೆಗಾಸ್ಪೋರ್ ಫಾರ್ಮೇಷನ್. ದೆನ್ ಆಲ್ ದ ಸ್ಪೋರೋಜಿನಿಯಸ್ ಸೆಲ್ಸ್ ಡಿಫ್ರೆನ್ಶಿಯೇಟ್ ಇಂಟು ಮೈಕ್ರೋಸ್ಪೋರ್ ಮದರ್ ಸೆಲ್. ಓಕೆ, ಇನ್ಸೈಡ್ ದ ಆಂಥರ್ ಒಳಗಡೆ ಏನಿರುತ್ತೆ, ಸ್ಪೋರೋಜಿನಿಯಸ್ ಸೆಲ್ಸ್ ಆ ಸ್ಪೋರೋಜಿನಿಯಸ್ ಟಿಶ್ಯೂ ಒಳಗಡೆ ಸ್ಪೋರೋಜಿನಿಯಸ್ ಸೆಲ್ಸ್ ಇರುತ್ತೆ. ಈ ಸ್ಪೋರೋಜಿನಿಯಸ್ ಸೆಲ್ಸ್ ಡಿಫ್ರೆನ್ಶಿಯೇಟೆಡ್ ಇಂಟು ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಕನ್ವರ್ಟ್ ಆಗಿ ದಿಸ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಈಸ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್. ದೆನ್ ಓನ್ಲಿ 1 ಸ್ಪೋರೋಜಿನಿಯಸ್ ಸೆಲ್ ಇರುತ್ತೆ. ಯಾವುದ್ರೊಳಗೆ, ಓವ್ಯೂಲ್ ಒಳಗಡೆ. ಓನ್ಲಿ 1 ಸ್ಪೋರೋಜಿನಿಯಸ್ ಸೆಲ್ಸ್ ಡಿಫ್ರೆನ್ಶಿಯೇಟೆಡ್ ಇಂಟು ಮೆಗಾಸ್ಪೋರ್ ಮದರ್ ಸೆಲ್. ನಾನು ಅವಾಗಲೇ ಹೇಳಿದೆ, ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಡಿಸ್ಟಿಂಕ್ಟ್ ನ್ಯೂಕ್ಲಿಯೈ ಆರ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಅನ್ನೋ ಒಂದು ಸೆಲ್ ಇರುತ್ತೆ, ಲಾರ್ಜ್ ಸೆಲ್ ಇರುತ್ತೆ. ಅದನ್ನು ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳ್ತಾರೆ. ಈ ಮೆಗಾಸ್ಪೋರ್ ಮದರ್ ಸೆಲ್ಲಿಂದನೇ ಏನು ಫಾರ್ಮೇಷನ್ ಆಗುತ್ತೆ, ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಯಾವುದರಿಂದ, ಮೆಗಾಸ್ಪೋರ್ ಮದರ್ ಸೆಲ್, MMC, ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಫಾರ್ಮೇಷನ್ ಆಗುತ್ತೆ. ಯಾವುದ್ರೊಳಗಾಗುತ್ತೆ ಇದು, ಇನ್ಸೈಡ್ ದ ಓವ್ಯೂಲ್. ಇಟ್ ಅಕ್ಕರ್ಸ್ ಇನ್ ದ ಓವ್ಯೂಲ್ಸ್. ಓಕೆ, ದೆನ್ ಈಚ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಗಿವ್ ರೈಸ್ ಟು 4 ಫಂಕ್ಷನಲ್ ಮೈಕ್ರೋಸ್ಪೋರ್. ನಾವು ಮೈಕ್ರೋಸ್ಪೋರೋಜೆನೆಸಿಸಲ್ಲಿ ನೋಡಿದ್ದೀವಿ, ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಎಷ್ಟು ಸೆಲ್ ಫಾರ್ಮೇಷನ್ ಆಗುತ್ತೆ, ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಗುತ್ತೆ, 4 ಫಂಕ್ಷನಲ್ ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಈ ಥರ 1 2 3 4 ಸೆಲ್ ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಗುತ್ತೆ ಇನ್ ದ ಆಂಥರು. ಆ್ಯಂಡ್ ಆಫ್ಟರ್ ದ ಡೈಹೈಡ್ರೇಟೆಡ್, ಇದು ಕಂಪ್ಲೀಟಾಗಿ ಒಂದು ಡೈಹೈಡ್ರೇಟ್ ಆದಮೇಲೆ ಏನಾಗುತ್ತೆ, ಒಂದು 4 ಸೆಲ್ಲು ಫಾರ್ಮೇಷನ್ ಆಗುತ್ತೆ, 4 ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಆಫ್ಟರ್ ದ ಕಂಪ್ಲೀಷನ್ ಆಫ್ ಮೈಟೋಸಿಸ್ ಆದಮೇಲೆ ಈಚ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಗಿವ್ ರೈಸ್ ಟು 4 ಫಂಕ್ಷನಲ್ ಮೈಕ್ರೋಸ್ಪೋರ್. ದೆನ್ ಇನ್ ದ ಮೆಗಾಸ್ಪೋರೋಜೆನೆಸಿಸ್ ಈಚ್ ಮೆಗಾಸ್ಪೋರ್ ಮದರ್ ಸೆಲ್ ಗಿವ್ ರೈಸ್ ಟು ಓನ್ಲಿ 1 to 4 ಫಂಕ್ಷನಲ್ ಮೆಗಾಸ್ಪೋರ್. ಓಕೆ, 4 ಫಂಕ್ಷನಲ್ ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಓಕೆ, ದೆನ್ ಫೈನಲಿ ಇನ್ ಮೈಕ್ರೋಸ್ಪೋರೋಜೆನೆಸಿಸ್ ಇಟ್ ಈಲ್ಡ್ ಮೆನಿ ಮೈಕ್ರೋಸ್ಪೋರ್. ಓಕೆ, ಮೆನಿ ಮೈಕ್ರೋಸ್ಪೋರ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಇಟ್ ಈಲ್ಡ್ ಫ್ಯೂ ಮೆಗಾಸ್ಪೋರ್. ಓಕೆ, ಫ್ಯೂ ಮೆಗಾಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೈಕ್ರೋಸ್ಪೋರೋಜೆನೆಸಿಸ್ ಆ್ಯಂಡ್ ಮೆಗಾಸ್ಪೋರೋಜೆನೆಸಿಸ್. 3 ಮಾರ್ಕ್ಸ್ಗಾದರೂ ಕೇಳ್ಬೋದು ಆ್ಯಂಡ್ 5 ಮಾರ್ಕ್ಸ್ಗಾದರೂ ಕೇಳ್ಬೋದು. ಸ್ಟೂಡೆಂಟ್ಸ್,
finally we discussing about the difference between the unfertilized embryo and fertilized embryo. Okay, this is for 5 marks. Okay, what is the difference between unfertilized embryo sac and fertilized embryo sac? This is the structure of unfertilized embryo sac, and this is the structure of fertilized complete fully development or fertilized embryo sac. Okay, this unfertilized embryo sac contain filiform apparatus and synergids and egg and central cell and polar nuclei and antipodals. Okay, ನಾವು ಕಂಪ್ಲೀಟ್ ಅವಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ ಎಂಬ್ರಿಯೋ ಸ್ಯಾಕ್ನ. ಆ್ಯಂಡ್ ಇದು ಫರ್ಟಿಲೈಸ್ಡ್ ಎಂಬ್ರಿಯೋ ಕಂಟೈನ್ ಡಿಜನರೇಟಿಂಗ್ ಸೈನರ್ಜಿಡ್ಸ್ ಆ್ಯಂಡ್ ಝೈಗೋಟ್ ಆ್ಯಂಡ್ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್, ನಥಿಂಗ್ ಬಟ್ ಇಟ್ ಈಸ್ PEN ಅಂತ ಹೇಳ್ತಾರೆ. ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ನಥಿಂಗ್ ಬಟ್ PEN ಆ್ಯಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಆ್ಯಂಡ್ degenerating antipodal cells. Okay, this is the structure of unfertilized embryo sac and this is the structure of fertilized embryo sac. What is the difference between these two? In unfertilized embryo sac contain all the cells are haploid. Okay, ಇದರಲ್ಲಿರೋ ಎಲ್ಲ ಸೆಲ್ಸ್ ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ವಾಟ್ ಡು ಯು ಮೀನ್ ಬೈ ಹ್ಯಾಪ್ಲಾಯ್ಡ್? ಹ್ಯಾಪ್ಲಾಯ್ಡ್ ನಥಿಂಗ್ ಬಟ್ one complete set of the chromosome. Okay, each cell ಒಂದು ಸಿಂಗಲ್ ಸೆಲ್ಲಲ್ಲಿ ಕಂಪ್ಲೀಟ್ ಸೆಟ್ ಆಫ್ ದ ಕ್ರೋಮೋಸೋಮ್ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಅದನ್ನು ನಾವು ಹ್ಯಾಪ್ಲಾಯ್ಡ್ ಸೆಟ್ ಅಂತ ಹೇಳ್ತಾರೆ. ಈ ಅನ್ಫರ್ಟಿಲೈಸ್ಡ್ ಎಗ್ಗಲ್ಲಿ ಕಂಪ್ಲೀಟ್ ಎಲ್ಲ ಸೆಲ್ಲು ಏನಾಗಿರುತ್ತೆ ಅಂದರೆ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಆಲ್ ದ ಸೆಲ್ಸ್ ಆರ್ ಹ್ಯಾಪ್ಲಾಯ್ಡ್. ಬಟ್ ಇನ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಝೈಗೋಟ್ ಈಸ್ ಡಿಪ್ಲಾಯ್ಡ್. ಓಕೆ, ಇದರಲ್ಲಿ ಎಲ್ಲ ಸೆಲ್ಲು ಕೂಡ ಹ್ಯಾಪ್ಲಾಯ್ಡ್ ಆಗಿರಲ್ಲ. ಝೈಗೋಟ್ ಏನಾಗಿರುತ್ತೆ? ಡಿಪ್ಲಾಯ್ಡ್, 2N ಡಿಪ್ಲಾಯ್ಡ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ವಾಟ್ ಡು ಯು ಮೀನ್ ಬೈ ಡಿಪ್ಲಾಯ್ಡ್? ಡಿಪ್ಲಾಯ್ಡ್ ನಥಿಂಗ್ ಬಟ್ 2 ಕಂಪ್ಲೀಟ್ ಸೆಟ್ ಆಫ್ ದ ಕ್ರೋಮೋಸೋಮ್. ಇದರಲ್ಲಿ 1 ಕಂಪ್ಲೀಟ್ ಸೆಟ್ ಆಫ್ ದ ಕ್ರೋಮೋಸೋಮ್ ಇದ್ದರೆ ಇದರಲ್ಲಿ 2 ಕಂಪ್ಲೀಟ್ ಸೆಟ್ ಆಫ್ ದ ಕ್ರೋಮೋಸೋಮ್ ಇನ್ ಈಚ್ ಸೆಲ್. ಒಂದು ಸೆಲ್ಲಲ್ಲಿ 2 ಸೆಟ್ ಆಫ್ ದ ಕ್ರೋಮೋಸೋಮ್ ಇರುತ್ತೆ. ಓಕೆ, ಅದರಲ್ಲಿ ಯಾವುದು? ಝೈಗೋಟ್ ಮಾತ್ರ ಡಿಪ್ಲಾಯ್ಡ್ ಇನ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. And next PEN is triploid. Okay, PEN primary endosperm nucleus. Okay, this is primary endosperm nucleus is the triploid in nature. Okay, 3 set of the chromosome present ಆಗಿರುತ್ತೆ in each cell. Okay, ಝೈಗೋಟ್ ಏನು? ಡಿಪ್ಲಾಯ್ಡು. ಆ್ಯಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಾಗಿರುತ್ತೆ? ಟ್ರಿಪ್ಲಾಯ್ಡ್ ಆಗಿರುತ್ತೆ. ಆ್ಯಂಡ್ ಅದರ್ ಸೆಲ್ ಆರ್ ಹ್ಯಾಪ್ಲಾಯ್ಡ್. ಓಕೆ, ಝೈಗೋಟು ಡಿಪ್ಲಾಯ್ಡ್ ಆಗಿದ್ದರೆ PEN ಟ್ರಿಪ್ಲಾಯ್ಡ್ ಆಗಿರುತ್ತೆ. ಆ್ಯಂಡ್ ಅದರ್ ಸೆಲ್ ಎಲ್ಲ ಏನಾಗಿರುತ್ತೆ? ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಬಟ್ ಇದರಲ್ಲಿ ಅನ್ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕಲ್ಲಿ ಏನಾಗಿರುತ್ತೆ? ಆಲ್ ದ ಸೆಲ್ಸ್ ಆರ್ ಹ್ಯಾಪ್ಲಾಯ್ಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ unfertilized embryo sac and fertilized embryo sac. Okay, then next the antipodal and synergids are distinctly present. Okay, ಇದರಲ್ಲಿ in unfertilized embryo sac contain antipodal cells and synergids are distinctly and ಒಂದು ಸ್ಪೆಷಲ್ ಆಗಿ ಪ್ರೆಸೆಂಟ್ ಇರುತ್ತೆ ಇದರಲ್ಲಿ. ಓಕೆ, ಬಟ್ ಇನ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಇಟ್ ಅಕರ್ಸ್ ಇನ್ ದ ಓವ್ಯೂಲ್. ಇದು ಯಾವುದ್ರೊಳಗಡೆ ಇರುತ್ತೆ ಅಂದರೆ ಇಟ್ ಅಕರ್ಸ್ ಇನ್ ದ ಓವ್ಯೂಲ್ಸ್ ಒಳಗಡೆ ಇರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ದ ಹ್ಯಾಪ್ಲಾಯ್ಡ್ ಪೋಲಾರ್ ನ್ಯೂಕ್ಲಿಯೈ ಮೇ ಫ್ಯೂಸ್ ಟು ಫಾರ್ಮ್ ಎ ಡಿಪ್ಲಾಯ್ಡ್ ಸೆಕೆಂಡರಿ ನ್ಯೂಕ್ಲಿಯಸ್. ಒಂದು ಹ್ಯಾಪ್ಲಾಯ್ಡ್ ಪೋಲಾರ್ ನ್ಯೂಕ್ಲಿಯೈ ಏನಾಗುತ್ತೆ? ಫ್ಯೂಸ್ ಆಗಿ ಟು ಫಾರ್ಮ್ ಡಿಪ್ಲಾಯ್ಡ್ ಸೆಕೆಂಡರಿ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ. ಒಂದು ಹ್ಯಾಪ್ಲಾಯ್ಡ್ ಪೋಲಾರ್ ನ್ಯೂಕ್ಲಿಯೈ ಏನಾಗುತ್ತೆ? ಫ್ಯೂಸ್ ಆಗುತ್ತೆ. ಯಾವುದರಲ್ಲಿ? ಇನ್ ಅನ್ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕಲ್ಲಿ ಟು ಫಾರ್ಮ್ ಎ ಡಿಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್, ಡಿಪ್ಲಾಯ್ಡ್ ಸೆಕೆಂಡರಿ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗುತ್ತೆ ಇನ್ ದ ಅನ್ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಬಟ್ ಇನ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಕಂಟೈನ್ ದ ಡಿಪ್ಲಾಯ್ಡ್ ಸೆಕೆಂಡರಿ ನ್ಯೂಕ್ಲಿಯಸ್ fertilized with a haploid male gamete. Okay, haploid male gamete to form triploid PEN. Triploid PEN nothing but primary endosperm nucleus ಆಗಿ ಫಾರ್ಮೇಷನ್ ಆಗುತ್ತೆ. ಯಾವುದರಿಂದ? ದ ಡಿಪ್ಲಾಯ್ಡ್ ಸೆಕೆಂಡರಿ ನ್ಯೂಕ್ಲಿಯಸ್ ಫರ್ಟಿಲೈಸ್ ಆಗಿ ಫರ್ಟಿಲೈಸಸ್
ವಿತ್ ಎ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್. ಓಕೆ, ದ ಸೆಕೆಂಡರಿ ನ್ಯೂಕ್ಲಿಯಸ್ ಯಾವುದ್ರ ಜೊತೆ ಫ್ಯೂಸ್ ಆಗುತ್ತೆ? ಫರ್ಟಿಲೈಸ್ ವಿತ್ ದ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ಸ್ ಟು ಫಾರ್ಮ್ ಟ್ರಿಪ್ಲಾಯ್ಡ್ PEN. ಇದು ಟ್ರಿಪ್ಲಾಯ್ಡ್ ನೇಚರಲ್ಲಿರುತ್ತೆ. ಟ್ರಿಪ್ಲಾಯ್ಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಓಕೆ, ದೆನ್ ಫೈನಲ್ ಡಿಫರೆನ್ಸ್ ಈಸ್ ದ ಎಗ್ ಸೆಲ್ ಈಸ್ ಹ್ಯಾಪ್ಲಾಯ್ಡ್. ಕಂಪ್ಲೀಟ್ ಅಗೇನ್ ಇದು ಅನ್ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಎಗ್ ಸೆಲ್ ವಿಲ್ ಬಿ ಹ್ಯಾಪ್ಲಾಯ್ಡ್, ಸಿಂಗಲ್ ಸೆಟ್ ಆಫ್ ದ ಕ್ರೋಮೋಸೋಮ್ ಇರುತ್ತೆ. ಆ್ಯಂಡ್ ಇನ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ದ ಎಗ್ ಸೆಲ್ ಫರ್ಟಿಲೈಸ್ಡ್ ವಿತ್ ದ ಮೇಲ್ ಗ್ಯಾಮೆಟ್ ಟು ಫಾರ್ಮ್ ಎ ಡಿಪ್ಲಾಯ್ಡ್ ಝೈಗೋಟ್. ಓಕೆ, ಕಂಪ್ಲೀಟಾಗಿ ಫೈನಲ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ ಅಂದರೆ ಯಾವುದರಿಂದ? ಒಂದು ಎಗ್ ಸೆಲ್ ಇಂದ ದ ಎಗ್ ಸೆಲ್ ಫರ್ಟಿಲೈಸಸ್ ವಿತ್ ದ ಮೇಲ್ ಗ್ಯಾಮೆಟ್ ಜೊತೆ ಫರ್ಟಿಲೈಸ್ ಆಗಿ ಟು ಫಾರ್ಮ್ ಡಿಪ್ಲಾಯ್ಡ್ ಝೈಗೋಟ್. ಫೈನಲ್ ಆಗಿ ಡಿಪ್ಲಾಯ್ಡ್ ಝೈಗೋಟ್ ಆಗಿ ಫಾರ್ಮೇಷನ್ ಆಗುತ್ತೆ ಇನ್ ದ ಫರ್ಟಿಲೈಸ್ಡ್ ಎಂಬ್ರಿಯೋ. ಓಕೆ ಸ್ಟೂಡೆಂಟ್ಸ್, ನೌ ಐ ವಿಲ್ ಸ್ಟಾಪ್ ಹಿಯರ್. ಲೆಟ್ಸ್ ರೀಕಾಲ್ ಅಬೌಟ್ ಟುಡೇ ವಿಡಿಯೋ ಸೆಷನ್. ನಾವು ಇವತ್ತು ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ದ ಮೆಗಾಸ್ಪೋರೋಜೆನೆಸಿಸ್, ಹೌ ದ ಮೆಗಾಸ್ಪೋರ್ ವಿಲ್ ಬಿ ಫಾರ್ಮೇಷನ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್. ಓಕೆ, ಮೆಗಾಸ್ಪೋರೋಜೆನೆಸಿಸ್ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮೆಟೋಫೈಟ್. ಫೀಮೇಲ್ ಗೆಮೆಟೋಫೈಟ್ ನಥಿಂಗ್ ಬಟ್ ಇಟ್ ಈಸ್ ಎಂಬ್ರಿಯೋ ಸ್ಯಾಕ್. ಓಕೆ, ಏನೋ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಸ್ಟ್ರಕ್ಚರ್ನ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೈಕ್ರೋಸ್ಪೋರೋಜೆನೆಸಿಸ್ ಆ್ಯಂಡ್ ಮೆಗಾಸ್ಪೋರೋಜೆನೆಸಿಸ್ ಕೂಡ ನಾವು ಡಿಫ್ರೆನ್ಸಸ್ನ ಡಿಸ್ಕಸ್ ಮಾಡಿದ್ವಿ. ದೆನ್ ನೆಕ್ಸ್ಟ್ ಫೈನಲಿ ವಿ ಲರ್ನ್ಟ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ದ unfertilized embryo sac and fertilized embryo sac. Okay, in remaining topics I will continue on next video. Thank you. Jai Shri Gurudev.